ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ಜಿ ಎಕ್ಸ್ಪರ್ಟ್ ಸ್ಟಡಿ ಬೋರ್ಡ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, SLC ಸಮೇಟಿವ್ ಅಸೆಸ್ಮೆಂಟ್ 1 2025-26 ಏಷ್ಯಾ 1 ಸೆಕೆಂಡ್ ಲ್ಯಾಂಗ್ವೇಜ್ದ ಇಂಗ್ಲೀಷ್ ಕ್ವಶನ್ ಪೇಪರನ್ನು ತಮ್ಮ ಮುಂದೆ ತರ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡಿರಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. 4 alternatives ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್. ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಆ್ಯಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಅಲ್ಫಾಬೆಟಿಕ್ ಅಂತಕ್ಕಂಥ 4 ಮಾರ್ಕ್ಸ್ ಇದೆ. ಇಲ್ಲಿ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂತ ಕೇಳಿದಾನ. ಇಟ್ ವಾಸ್ ಎ ಫ್ರೈಟ್ಫುಲ್ ಪ್ರಿಪೋಷನ್ ಫಾರ್ ಸ್ವಾಮಿ ಅಂತಕ್ಕಂಥದ್ದು ಕೊಟ್ಟಿದ್ದಾನ. ಇಲ್ಲಿ ವಾಸ್ ಸಹಾಯಕರ ಪದ ಬಂದಿದ್ದರಿಂದ, ವಾಸ್ ಹೆಲ್ಪಿಂಗ್ ಅವರ್ಸ್ ಬಂದಿದ್ದರಿಂದ ನೀವು ಇಲ್ಲಿ ಪಾಸಿಟಿವ್ ಇದ್ದಿದ್ದನ್ನು ನೆಗೆಟಿವ್ ಮಾಡ್ಕೊಡ್ರಿ. ಅದಕ್ಕೆ ಅದರ ಸರಿಯಾಗಿರ್ತಕ್ಕಂಥ ಆನ್ಸರ್ ಏನಾಗತ್ತಪ್ಪ ಅಂತಂದ್ರೆ ವಾಸಂಟ್ ಅಂತ ಆಗತ್ತೆ, ವಾಸಂಟ್ ಇಟ್ ಅಂತ ಆಗತ್ತೆ ಮಕ್ಕಳೇ. ಅದಕ್ಕಾಗಿ ಇದನ್ನು ಸ್ವಲ್ಪ ನೀವು ದಯವಿಟ್ಟು ನೋಡಬೇಕು ಅದನ್ನು. ಓಕೆ, ನೆಕ್ಸ್ಟ್ ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಅಂತಕ್ಕಂಥದ್ದಿದೆ. ಇಲ್ಲಿ ಏನು ಮಾಡಿದಾನೆ ಅಂದ್ರೆ, ಕಮ್ ಐ ವಿಲ್ ಡ್ರಾಪ್ ಯು, ಐ ಆಮ್ ಗೋಯಿಂಗ್ ಟು ದ್ಯಾಟ್ ವೇ ಅಂತಕ್ಕಂಥದ್ದನ್ನು ಸುಧಾ ಹೇಳಿದಾಗ ಕಮ್ ಐ ವಿಲ್ ಡ್ರಾಪ್ ಯು ಅಂತಕ್ಕಂಥದ್ದನ್ನು ಅಂಡರ್ಲೈನ್ ಮಾಡಿದ್ದಾನೆ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಆಪ್ಷನ್ಸ್ ಆಫರಿಂಗ್ ಹೆಲ್ಪ್ ಅಂತ ಆಗತ್ತೆ. ದಯವಿಟ್ಟು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಆಫರಿಂಗ್ ಇದೆ ಇಲ್ಲಿ, ಅದಕ್ಕಾಗಿ ಕಮ್ ಐ ವಿಲ್ ಡ್ರಾಪ್ ಯು ಅಂತಕ್ಕಂಥದ್ದು ಆಫರ್ ಆಗಿದೆ. ಇಲ್ಲಿ ನೀವು ಕರ್ಕೊಂಡು ಹೋಗ್ಬೋದು ಅಥವಾ ಬಿಡಬಹುದು ಅಂತಕ್ಕಂಥದ್ದನ್ನು ಆಫರ್ ಅಂತಕ್ಕಂಥದ್ದು ಆಗಿದೆ ಇಲ್ಲಿ. ನೆಕ್ಸ್ಟ್ ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತಕ್ಕಂಥದ್ದಿದೆ. ಇಲ್ಲಿ ನೀವು ದಯವಿಟ್ಟು ಕೂಡ ಇಫ್ ಕ್ಲಾಸನ್ನು ನೋಡಬೇಕು. ಇಲ್ಲಿ ಏನಾಗಿದೆ ಅಂತಂದ್ರೆ, ಇಫ್ ಯು ಹ್ಯಾಡ್ ರೀಚ್ಡ್ ದ ಬಸ್ ಸ್ಟಾಪ್ ಇನ್ ಟೈಮ್ ಡ್ಯಾಶ್ ಮಿಸ್ಡ್ ದ ಬಸ್ ಅಂತದ. ಇಲ್ಲಿ ಒಂದು ವೇಳೆ ಇಫ್ ಒಂದು ಯು ಹ್ಯಾಡ್ ರೀಚ್ಡ್ ಅಂದರೆ ಫಾಸ್ಟ್ ಫಾರ್ಮ್ ಬಂದಿದ್ರೆ ನೀವೇನು ತಗೋಬೇಕು, ಇಲ್ಲಿ ಪಾಸಿಟಿವ್ ಇರೋದ್ರಿಂದ ನೀವು ನೋಡ್ರಿ ವುಡ್ ಹ್ಯಾವ್ ಅಂತ ತಗೊಂಡು ನೋಡ್ರಿ. ಒಂದು ನಿಮಿಷ, ಇಫ್ ಯು ಹ್ಯಾಡ್ ರೀಚ್ ದ ಬಸ್ ಸ್ಟಾಪ್ ಇನ್ ಟೈಮ್ ಯು ಅಂತಕ್ಕಂಥದ್ದು. ನೀವು ಒಂದು ವೇಳೆ ಇಲ್ಲಿ ನೆಗೆಟಿವ್ ಮೀನಿಂಗನ್ನು ತೋರಿಸ್ತಾ ಇದ್ದೆ. ಒಂದು ವೇಳೆ ನೀನು ಅಲ್ಲಿ ಇನ್ ಟೈಮ್ ಹೋಗಲಿಲ್ಲ ಅಂತಂದ್ರೆ ಬಸ್ ನಿನ್ನ ಮಿಸ್ ಆಗತ್ತೆ ಅಂತಕ್ಕಂಥದ್ದು. ಅದಕ್ಕಾಗಿ ಇಲ್ಲಿ ಎಕ್ಸಾಕ್ಟ್ಲಿ ಆನ್ಸರ್ ಏನು ಬರುತ್ತಪ್ಪ ಅಂತಂದ್ರೆ ವುಡಂಟ್ ಹ್ಯಾವ್ ಅಂತ ಬರುತ್ತೆ. ಅದಕ್ಕಾಗಿ ಮಕ್ಕಳೇ ವುಡಂಟ್ ಹ್ಯಾವನ್ನು ನಾವು ಇಲ್ಲಿ ಅಂಡರ್ಲೈನ್ ಮಾಡಬೇಕು. ಓಕೆ ಮಕ್ಕಳೇ, ದೆನ್ ರೀಡ್ ದ ಫಾಲೋವಿಂಗ್ ಇನ್ಫಾನೇಟಿವ್ ಅಂತಕ್ಕಂಥದ್ದನ್ನು ಹೇಳಕತ್ತೇನೆ. ಇಲ್ಲಿ ಏನೂ ಇಲ್ಲ, ನಾನು ಈಗಾಗಲೇ ಎಷ್ಟೋ ಸಲ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಕ್ರಿಯಾಪದದ ಮುಂದೆ ಅರ್ಥ ಆಗತ್ತಲ್ಲ, ಕ್ರಿಯಾಪದದ ಮುಂದೆ ಟು ಬಂದಿತ್ತಂದ್ರೆ ಅದನ್ನು ಕಂಪಲ್ಸರಿಯಾಗಿ ನೀವೇನು ಮಾಡಬೇಕು, ಇನ್ಫೈನೈಟ್ ಅಂತ ಹಾಕಬೇಕು ಮಕ್ಕಳೇ. ಅದಕ್ಕೆ ಎಕ್ಸಾಕ್ಟ್ಲಿ ಆನ್ಸರ್ ಯಾವುದಪ್ಪ ಅಂತಂದ್ರೆ ಟು ಫೈಂಡ್ ಅಂತಕ್ಕಂಥದ್ದನ್ನು ನೀವು ಮಾಡಬೇಕು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲೆಬಲ್ ಯಾವುದು ಅಂತಕ್ಕಂಥದ್ದನ್ನು ನೀವು ನೋಡ್ರಿ ಇಲ್ಲಿ ರೀಚ್, ಸಿಲ್ವರ್, ಕಿಲೋ, ಪೇಪರ್. ರೀಚ್ ಎರಡು ಓವೆಲ್ ಒಂದೇ ಕಡೆ ಬಂದ್ರಿಂದ ನಾವೇನು ಮಾಡ್ತೀವಪ್ಪ ಅಂದ್ರೆ ರೀಚ್ ಅಂತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ, ಒನ್ ಸಿಲೆಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ರೀಚ್ ಅಂತಕ್ಕಂಥದ್ದನ್ನು ಒನ್ ಸಿಲೆಬಲ್ ಅಂತ ಕನ್ಸಿಡರ್ ಮಾಡ್ತೀವಿ ಮಕ್ಕಳೇ. ನೆಕ್ಸ್ಟ್ ನೋಡ್ರಿ, ಸರಿಯಾಗಿ ನಿಧಾನಕ್ಕೆ ನೋಡ್ಕೊಳ್ರಿ. ಇಲ್ಲಿ ಕೊಲೆಕ್ಟಿವ್ ವರ್ಡ್ಸ್ ಅಂತಿದೆ. ಕಾಲ್ ಟೇಬಲ್, ಕಾಲ್ ಫೋನ್, ಕಾಲ್ ಸೆಂಟರ್, ಆಮೇಲೆ ಕಾಲ್ ಫ್ಲೋರ್ ಅಂತಕ್ಕಂಥದ್ದು. ನೀವು ಈಗಾಗಲೇ ಎರಡನೇ ಪಾಠವನ್ನು ಓದಿದ್ದಾಗಿದ್ರೆ ಏನು ಬರುತ್ತಪ್ಪ ಅಂದರೆ, ಇಲ್ಲಿ ರೋಮಾ ಏನು ಕೆಲಸ ಮಾಡ್ತಿದ್ರು ಅಂದ್ರೆ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಿದ್ರು ಅಂತ ನಾವಿಲ್ಲಿ ಹೇಳ್ಬೋದು ಮಕ್ಕಳೇ. ಅದಕ್ಕಾಗಿ ಅದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ರಿ. ಇನ್ನು ಆರ್ಟಿಕಲ್ಸ್ ನೋಡ್ರಿ, ಹೂ ಈಸ್ ದ ಫಾಸ್ಟೆಸ್ಟ್ ಬೌಲರ್ ಇನ್ ದ ಕ್ಲಾಸ್ ಅಂತಕ್ಕಂಥದ್ದು ಬರುತ್ತೆ. ದ ಯಾಕೆ ಬರುತ್ತೆ ಅಂತ ಕೇಳಿದ್ರೆ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಇದೆ ಮಕ್ಕಳೇ, ಅದಕ್ಕಾಗಿ ನೀವು ಇಲ್ಲಿ ದ ಅನ್ನು ನೀವು ಕಂಪಲ್ಸರಿ ಬಳಸಲೇಬೇಕು. ನೆಕ್ಸ್ಟ್, ಇನ್ನು ಸುಟೇಬಲ್ ಲಿಂಕರ್, ಸ್ವಾಮಿ ಆರ್ಗ್ಯೂಡ್ ವಿತ್ ಫಾದರ್ ಡ್ಯಾಶ್ ಇಟ್ ವಾಸ್ ಯೂಸ್ಲೆಸ್ ಅಂತಿದೆ. ಹಾಗಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ನೀವು ಏನು ಮಾಡಬೇಕು ಅಂದ್ರೆ ಬಟ್ ಅಂತಕ್ಕಂಥದ್ದನ್ನು ಯೂಸ್ ಮಾಡ್ಕೋಬೇಕಾದ್ರೆ ಒಂದು ಪಾಸಿಟಿವ್ ಸೆಂಟೆನ್ಸ್ ಇರಬೇಕು, ಒಂದು ನೆಗೆಟಿವ್ ಇರಬೇಕು. ಅಲ್ಲಿ ಕಂಪಲ್ಸರಿ ಯು ಹ್ಯಾವ್ ಟು ಯೂಸ್ ದ ಬಟ್ ಆರ್ಟಿಕಲ್ಸ್. ಅಲ್ಲಿ ಬಟ್ ಆರ್ಟಿಕಲ್ಸ್ ನೀವು ಕಂಪಲ್ಸರಿ ಯೂಸ್ ಮಾಡಲೇಬೇಕು ಮಕ್ಕಳೇ. ಈಗ ಪ್ರಿಪೋಸಿಷನ್ ನೋಡೋಣ. ರಾಜಿ ವೆಂಟ್ ಟು ದ ರೈಲ್ವೆ ಸ್ಟೇಷನ್ ಡ್ಯಾಶ್ 10:30 AM ಅಂತದ. ಹಾಗಾಗಿ ನೀವೇನು ಮಾಡಬೇಕಂದ್ರೆ ಇಲ್ಲಿ AM ಅಥವಾ ಕ್ಲಾಕ್ ಅಥವಾ ಟೈಮಿಂಗ್ ಬತ್ತಂದ್ರೆ ಯು ಹ್ಯಾವ್ ಟು ಯೂಸ್ ಆ್ಯಟ್ ಅಂತಕ್ಕಂಥದ್ದು ನಾವಿಲ್ಲಿ ಹೇಳ್ಬೋದು. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ಗಿವೆನ್ ಇನ್ ಬ್ರಾಕೆಟ್ ಅಂತಕ್ಕಂಥದ್ದಿದೆ. ವಿ ಡ್ಯಾಶ್ ಬಿ ಪ್ಲಸ್ ರೈಟ್ ದ ಟೆಸ್ಟ್ ಟುಡೇ ಅಂತದ. ಭಾಳ ಇಂಪಾರ್ಟೆಂಟ್. ಇಲ್ಲಿ ಟುಡೇ ಇರೋದ್ರಿಂದ ಈ ಬಿ ಫಾರ್ಮ್ ಆಮ್ ಈಸ್ ಆರ್ ಬರ್ತಾವ. ಅದಕ್ಕಾಗಿ ವಿ ಮುಂದೆ ನೀವೇನು ಮಾಡಬೇಕು, ಈಗ ವಿ ಆರ್ ರೈಟಿಂಗ್ ಅಂತ ತಗೋಬೇಕು. ಯಾಕಂದರೆ ಕ್ರಿಯಾಪದಕ್ಕೆ ನೀವು ING ಪ್ರತ್ಯಯವನ್ನು ಹಚ್ಚಬೇಕು ಮಕ್ಕಳೇ. ಹೀಗಾಗಿ ಅದನ್ನು ಎಕ್ಸಾಕ್ಟ್ಲಿ ನೀವು ಮಾಡಬೇಕು. ಇನ್ನು ಯೂಸ್ ದ ವರ್ಡ್ ಸ್ಮೈಲ್
ಸ್ಮೈಲ್ ಅಂತದ ಆ್ಯಸ್ ಎ ವರ್ಬ್ ಮಾಡಿರಿ ಅಂತಾನೆ ಸ್ಮೈಲ್ ಅಂತಕ್ಕಂಥದ್ದು ಅರ್ಥಾತಲ್ಲ. ಇದನ್ನು ಭಾಳ ಈಜಿ, ನೀವೇನು ಮಾಡೋಕೆ ಹೋಗ್ಬೇಡ್ರಿ, ಭಾಳ ಈಜಿ ಅಂದರೆ ಈಜಿ. ಸ್ಮೈಲ್ ಆಟ್ ಹರ್ ಅಂತಂದ್ರೆ ಸಾಕು, ಅಥವಾ ಸಿ ಸ್ಮೈಲ್ ಬ್ಯೂಟಿಫುಲಿ ಅಂತಂದ್ರೆ ಸಾಕು. ಓಕೆ, ಇನ್ನು ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ. ಸೀಮಾ ಈಸ್ ದ ಟಾಲೆಸ್ಟ್ ಗರ್ಲ್ ಇನ್ ಅವರ್ ಕ್ಲಾಸ್ ಅಂತದ, ಬಹಳ ಇಂಪಾರ್ಟೆಂಟು. ಸೀಮಾ ಈಸ್ ಟಾಲರ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್ ಅಂತ ಹೇಳ್ಬೋದು. ಓಕೆ, ಇದನ್ನು ಇನ್ನು ಚೇಂಜ್ ಇಂಟು ಪ್ಯಾಸಿವೇಶ್ ಅಂತ ಹೇಳ್ಬೋದು, ಭಾಳ ಈಸಿಯಾಗಿದೆ ಪ್ಯಾಸಿವೇಶು. ಮಷೀನ್ಸ್ ಅಂತಕ್ಕಂಥದ್ದು ತಗೊಂಡು ವೇರ್ ಇನ್ವೆಂಟೆಡ್ ಬಾಯ್ ಮ್ಯಾನ್ ಅಂತ ತಗೋಬೇಕು. ಇನ್ವೆಂಟೆಡ್ ಯಾಕೆ ತಗೋಬೇಕು? ಕ್ರಿಯಾಪದ, ಯಾಕಂದ್ರೆ ಸೆಕೆಂಡ್ ಶೇಪ್ ಆಫ್ ದಿ ವರ್ಬ್ ಇರೋದ್ರಿಂದ ನೀವೇನು ಮಾಡಬೇಕು ಅಂದರೆ ಮಷೀನ್ಸ್ ವರ್ ಅಂತ ಯೂಸ್ ಮಾಡಲೇಬೇಕು ಕಂಪಲ್ಸರಿ. ಮಷೀನ್ಸ್ ವರ್ ಇನ್ವೆಂಟೆಡ್ ಬಾಯ್ ಮ್ಯಾನ್ ಅಂತ ತಗೋಬೇಕು. ಗಿವ್ ಒನ್ ವರ್ಡ್ ಆನ್ಸರ್ ಫಾರ್ ಗಿವನ್ ಸೆಂಟೆನ್ಸಸ್. ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ ಅಂತಕ್ಕಂಥದ್ದು ಎರಡನೇ ಪಾಠದಲ್ಲಿ ನೀವು ನೋಡಿದ್ದೇ ಆಗಿದ್ರೆ ಇದು ಕಮ್ಯೂಟರ್ ಅಂತಕ್ಕಂಥ ಅರ್ಥ ಸಿಗತ್ತೆ ನಿಮಗೆ. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಬ್ರಕೆಟ್ ಅಂತ ಕೊಟ್ಟಾನ. ಇಲ್ಲಿ ಜಡ್ಜ್ ಅಂತ ಬಂದಿದೆ, ನೀವೇನು ಮಾಡ್ಕೋಬೇಕು ಅಂತಂದ್ರೆ ಜಜ್ಮೆಂಟ್ ಅಂತ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ರೀಡ್ ದ ಕನ್ವರ್ಸೇಷನ್, ಚೇಂಜ್ ಇನ್ ಟು ದ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಅಂತಕ್ಕಂಥದ್ದು ಬಂತಂದ್ರೆ ವಾಟ್ ಆರ್ ಯು ಡೂಯಿಂಗ್, ಐ ಆಮ್ ಕಂಪ್ಲೀಟಿಂಗ್ ಮೈ ಮ್ಯಾಥ್ಸ್ ಹೋಮ್ವರ್ಕ್ ಅಂತಕ್ಕಂಥದ್ದು ಬಂದಿದೆ. ನೀವೀಗೇನು ಮಾಡಬೇಕಂದ್ರೆ ನಿಖಿತಾ ರಿಪ್ಲೈಡ್ ದ್ಯಾಟ್ ಸಿ ವಾಸ್ ಕಂಪ್ಲೀಟಿಂಗ್ ಹರ್ ಮ್ಯಾಥ್ಸ್ ಹೋಮ್ವರ್ಕ್ ಹಿಯರ್ ಅಂತ ಬಿಡಿಸ್ಬೇಕು. ಅರ್ಥ ಆಯ್ತಲ್ಲ, ಅದಕ್ಕೇನಪ್ಪ ಅಂದ್ರೆ ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು ಏನಂತಕ್ಕಂಥದ್ದನ್ನು ನೀವು ನೋಡ್ರಿ. ಒಂದು ನಿಮಿಷ ಇನ್ನೊಂದ್ಸಲ ನಾನು ಓದ್ತಾ ಇದ್ದೀನಿ. ನಿಖಿತಾ ರಿಪ್ಲೈಡ್ ದ್ಯಾಟ್ ಸಿ ವಾಸ್ ಕಂಪ್ಲೀಟಿಂಗ್ ಹರ್ ಮ್ಯಾಥ್ಸ್ ಹೋಮ್ವರ್ಕ್ ಅಂತ ಬಿಡಿಸಿದ್ರೆ ಮುಗೀತು. ಇನ್ನು 17ರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಿದೆ ಅಂತಕ್ಕಂಥದ್ದು, ಆಮೇಲೆ ಕಂಜಕ್ಷನ್ ಮಿಸ್ಟೇಕ್ ಏನಿದೆ ಅಂತಕ್ಕಂಥದ್ದು. LAST ಬಂದಿದೆ, ಅದೇನಾಗಬೇಕಂದ್ರೆ LOST ಅಂತ ಆಗಬೇಕು 17ದಲ್ಲಿ. ಅರ್ಥ ಆಯ್ತಲ್ಲ. ಇಲ್ಲಿ ನೋಡ್ರಿ ಒಂದು ನಿಮಿಷ, ಇಲ್ಲಿ ಹನುಮಂತ್ ಮೂವ್ ಟು ದ ಏಡ್ಜ್ ಆಫ್ ದ ಕಂಪೌಂಡ್ ಟು ಲಕ್ ಫ್ಲವರ್ಸ್ ಈ ಲಾಸ್ಟ್ ಅಂತ ಬಂದಿದೆ ಮಕ್ಕಳೇ, ಅದು ಲಾಸ್ಟ್ ಆಗಬಾರ್ದು, LOST ಲಾಸ್ಟ್ ಅಂತ ಆಗಬೇಕು. ಇನ್ನು ನೆಕ್ಸ್ಟ್ ಬಟ್ ಅಂತ ಬಂದದ, ಅಲ್ಲಿ ಐಂಡ್ ಅಂತ ಆಗಬೇಕು. ಇಲ್ಲಿ ಬಟ್ ಬಂದದ್ದು ನೋಡ್ರಿ, ನೋಡ್ಕೊಳ್ರಿ, ಇಲ್ಲಿ ಬಟ್ ಬಂದದ್ರಿಂದ ನೀವೇನು ಮಾಡಬೇಕಂದ್ರೆ ಇದನ್ನು ಐಂಡ್ ಅಂತ ಮಾಡ್ಕೋಬೇಕು. ಇಷ್ಟು ನೀವು ಮಿಸ್ಟೇಕ್ಸ್ಗಳನ್ನ ಕರೆಕ್ಷನ್ ಮಾಡಲೇಬೇಕು ಮಕ್ಕಳೇ. ಇನ್ನು ನೆಕ್ಸ್ಟ್ ಸ್ವಾಮೀಸ್ ಫಾದರ್ ಡ್ಯೂ ಇಸ್ ಅಟೆನ್ಷನ್ ಟು ಎ ರಿಪೋರ್ಟ್ ಇನ್ ದ ನ್ಯೂಸ್ ಪೇಪರ್, ವಾಟ್ ವಾಸ್ ದ ರಿಪೋರ್ಟ್ ಅಬೌಟ್ ಅಂತಕ್ಕಂಥದ್ದು ಇದ್ರೆ ಇಲ್ಲಿ ನಾನು ಆನ್ಸರನ್ನು ಹೇಳ್ಕೊಡ್ತಾ ಇದ್ದೀನಿ ಮಕ್ಕಳೇ, ಸ್ವಲ್ಪ ಗಮನವಿಟ್ಟು ನೋಡ್ರಿ. ಭಾಳ ಅದ್ಭುತವಾಗಿರ್ತಕ್ಕಂಥ ಆನ್ಸರ್ಗಳಿಲ್ಲಿ ಅದಾವ ನೋಡ್ರಿ. ಏನಂತಂದ್ರೆ ದ ನ್ಯೂಸ್ ಪೇಪರ್ ರಿಪೋರ್ಟ್ ವಾಸ್ ಅಬೌಟ್ ದ ಬ್ರೇವರಿ ಆಫ್ ಲೇಜ್ ಲ್ಯಾಡ್ ಹೂ ವೈಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್ ಫಾಟ್ ವಿತ್ ಎ ಟೈಗರ್, ಹಿ ಸ್ಟೇಡ್ ಹಾಫ್ ಎ ಡೇ ಆನ್ ದ ಟ್ರೀ ಟಿಲ್ ಸಮ್ ಪೀಪಲ್ ಕೇಮ್ ಆ್ಯಂಡ್ ಕಿಲ್ ದ ಟೈಗರ್ ಅಂತಕ್ಕಂಥದ್ದು ಆನ್ಸರ್ ಬರೆದ್ರೆ ಮುಗೀತು ಮಕ್ಕಳೇ. ಅದಕ್ಕಾಗಿ ಎಲ್ಲ ಆನ್ಸರ್ಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. ನೀವು ಏನಾದರೂ ಹೊಸಬರಾಗಿದ್ರೆ ಶೇರ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ತಮ್ಮ ಮುಂದೆ ಹೇಳಾಕತ್ತೀನಿ. ಇನ್ನು ಎರಡನೇ ಕ್ವಶನ್ನ ನಾನು ನೋಡಬೇಕಾದ್ರೆ, ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಟ್ರೈ ಟು ವೈಪ್ ಔಟ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಆನ್ಸರನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿರಿ. ಆನ್ಸರನ್ನು ಸ್ವಲ್ಪ ಅಚ್ಚುಕಟ್ಟಾಗಿ ನೋಡಿರಿ. ಏನಂತ ಕೊಟ್ಟಿರೋದು ಅಂತಂದ್ರೆ ಬೋತ್ ಡಾಕ್ಟರ್ Ambedkar Mahatma Gandhiji tried their level best to wipe out caste discrimination. Mahatma Gandhiji and Baba Saheb Ambedkar to repudiate caste and to proclaim the oneness of the Hindu community. Gandhiji did so by reminding the higher caste of their duty towards the depressed classes. Baba Saheb Ambedkar did the same by reminding them of their inherent rights to equality with the higher, more powerful castes. ಒನ್ ಟ್ರೆಸ್ಡ್ ದ ಡ್ಯೂಟೀಸ್, ದ ಅದರ್ ಟ್ರೆಸ್ಟ್ ದ ರೈಟ್ಸ್ ಟುಗೆದರ್ ಅಂತಕ್ಕಂಥದ್ದನ್ನು ಭಾಳ ಚೆನ್ನಾಗಿ ನಾನು ಇಲ್ಲಿ ಆನ್ಸರನ್ನು ಕೊಟ್ಟಿದ್ದೀನಿ ನೋಡಿರಿ. ಸ್ಕ್ರೀನ್ಶಾಟ್ ಇಟ್ಕೊಡ್ರಿ, ಅದನ್ನು ಮನನ ಮಾಡಿಕೊಡ್ರಿ ಮಕ್ಕಳೇ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಿಮಗೆ ನಾನು 19ನೇ ಕ್ವಶನ್ ಬಗ್ಗೆ ಸ್ವಲ್ಪ ವಿವರಣೆ ಮಾಡ್ತಾ ಇದ್ದೀನಿ. ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ ಅಂತ ಈಗಾಗಲೇ ಹೇಳಿದ್ದೀನಿ. ಇನ್ನು ವಾಟ್ ಮೇಕ್ಸ್ ಯು ಥಿಂಕ್ ಡಾನ್ ಅನ್ಸನ್ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತಕ್ಕ ಹಲವಾರು ಬಾರಿ ಈ ಕ್ವಶನನ್ನು ರಿಪೀಟ್ ಮಾಡಿದ್ದೆ ನಾನು ಈಗಾಗಲೇ ತೋರಿಸಿದ್ದೀನಿ. ಇದ್ರ ಬಗ್ಗೆ ಸ್ವಲ್ಪ ನೀವು ಅಲರ್ಟ್ ಆಗಿ ಬಿಡಿಸಿದ್ರೆ ಸಾಕು. ಏನು ನೋಡ್ರಿ, ಅಮೇರಿಕನ್ ಸರ್ವೇಡ್ ದ ಲ್ಯಾಂಡ್ ಫೌಂಡ್ ದ್ಯಾಟ್ ಲ್ಯಾಂಡ್ ವಾಸ್ ಮೋರ್ ದ್ಯಾನ್ 8 acres. ದೇ ಆಫರ್ ಡಬಲ್ ಅಮೌಂಟ್ ಫಾರ್ ದ ಲ್ಯಾಂಡ್. ಹಿ ರಿಜೆಕ್ಟೆಡ್ ದ ಆಫರ್ ಆ್ಯಂಡ್ ಸ್ಟಿಕ್ ಟು ದ ವರ್ಡ್ಸ್ ವಾಟ್ ಹಿ ಹ್ಯಾಡ್ ಆಲ್ರೆಡಿ ಕೋಟೆಡ್. ದಿಸ್ ಶೋಡ್ ದ್ಯಾಟ್ ಹಿ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತೇಳಿ ಹೇಳ್ಬೋದು. ಬಹಳ ಅದ್ಭುತವಾಗಿರ್ತಕ್ಕಂತಹ ವಾಕ್ಯಗಳನ್ನ ಇಲ್ಲಿ ನಾನು ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟು 21ನೇ ಕ್ವಶನನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಮಕ್ಕಳೇ. ಹೌ ಕ್ಯಾನ್ ಯು ಸೇ ಡಾಕ್ಟರ್ ಅಂಬೇಡ್ಕರ್ ವಾಸ್ ಎ ವರಾಸಿಯಸ್ ರೀಡರ್? ಹಲವಾರು ಬಾರಿ ಬಂದಿರತಕ್ಕಂತಹ ಕ್ವಶನ್ ಇದು, ಅದಕ್ಕಾಗಿ ಇದನ್ನು ನೀವು ಒಂದ್ಸಲ ನೋಡ್ರಿ.
Dr. Ambedkar had an insatiable thirst for books. He bought books curtailing his daily needs. In New York, he said to have purchased about 2,000 old books, and it is recorded that at the time of second round table conference in London, he bought so many books that they had to be sent to India in 32 ಬಾಕ್ಸ್ ಅಂತ ನಾವಿಲ್ಲಿ ಹೇಳಬಹುದು. ಬಹಳ ಚೆನ್ನಾಗಿರ್ತಕ್ಕಂಥ ಆನ್ಸರ್ ಇದು. ಇದನ್ನು ದಯವಿಟ್ಟು ಕೂಡ ನೀವು ಮೇಲಿಂದ ಮೇಲೆ ನೋಡಿಕೊಂಡು ಇದನ್ನು ನೋಡಬೇಕು, ಬಾಯ್ಹಾಟ ಮಾಡಬೇಕು ಮಕ್ಕಳೇ. ನಾವು ನೆಕ್ಸ್ಟ್ ಕ್ವಶನನ್ನು ನೋಡೋಣ ಮಕ್ಕಳೇ. ಈಗ ವೈ ವೇರ್ ಬಾಬು ಆ್ಯಂಡ್ ಮಂಜು ಡಿಸಪಾಯಿಂಟೆಡ್ ವಿತ್ ವೇ ಆಫ್ ಸ್ಟೂಡೆಂಟ್ಸ್ ವೇರ್ ಮಾರ್ಚಿಂಗ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಬಾಬು ಮಂಜುನ ಬಗ್ಗೆ ಬಹಳ ಚೆನ್ನಾಗಿರ್ತಕ್ಕಂತಹ ಒಂದಿಷ್ಟು ಆನ್ಸರ್ಗಳದಾವ, ನಾವಿಲ್ಲಿ ನೋಡಬಹುದು. ಓಕೆ, ದ ಪೋಯೆಟ್ Babu and Manju were a bit disappointed with the way students were marching because the students marched in complete silence. There is no slogans, no shout. They expected the protest to be violent ಅಂತಕ್ಕಂಥದ್ದನ್ನು ಕೊಡಬಹುದು. ಅಥವಾ ಪಾಟೀಲ್ ಸಬ್ ಇನ್ಸ್ಪೆಕ್ಟರ್ had come to there to inquire about the cyclistic machine and warn about raid. Mohan's mother believed she allowed him to take the cyclistic machine ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಹೇಳ್ಬೋದು. ಹಾಗಾದರೆ 25ನೇ ಕ್ವಶನ್ ಏನಿತ್ತು ಅಂತಕ್ಕಂಥದ್ದನ್ನು ಒಂಚೂರು ನಾವು ನೋಡಬೇಕು ಮಕ್ಕಳೇ. 25ನೇ ಕ್ವಶನ್ ಏನದಂತ ನೋಡ್ಬೇಕಾದ್ರೆ, ಹೌ ಡು ಯು ಸೇ ಬಲೇಶ್ವರ್ ವಾಸ್ ಕೈಂಡ್ ಇನಫ್ ಟು ಸೇವ್ ರೋಮಾಸ್ ಲೈಫ್ ಅಂತಕ್ಕಂಥದ್ದು ನಾವಿಲ್ಲಿ ಹೇಳ್ಬೋದು. ರೋಮಾಸ್ ಲೈಫನ್ನು ಬಲೇಶ್ವರ ಹೆಂಗೆ ಅದನ್ನು ಮಾಡಿದ ಅಂತಕ್ಕಂಥದ್ದು ನೋಡ್ಬೇಕಾದ್ರೆ ಬಹಳ ಅಕ್ಯುರೇಟ್ ಆಗಿ ನೀವು ನೋಡಬಹುದು. Baleshwar was shocked to see Roma falling from the moving train which was running his opposite direction. Impulsively he grabbed the red emergency chain, pulled it frantically. Before the train could stop, he jumped up the moving train, risking his own life. He ran back to the spot where Roma had fallen, carrying the unconscious girl. He reached the road, requested the motorist to help him to take Roma to the hospital. Though none came forward to help him, he did not lose hope. Finally, with the help of a tempo truck driver, Baleshwara admitted Roma to hospital, informed her family about the accident. Though he was new to Mumbai, Roma was stranger for him. He saved her life out of the humanity. If Baleshwara had not risked his life, Roma would have bled to death ಅಂತಕ್ಕಂಥದ್ದನ್ನು ಭಾಳ ಚೆನ್ನಾಗಿ ನಾವಿಲ್ಲಿ ಹೇಳಬಹುದು. ಬಹಳ ಚೆನ್ನಾಗಿರ್ತಕ್ಕಂಥ ವಾಕ್ಯಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ, ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಇನ್ನು ನೆಕ್ಸ್ಟು ಇಲ್ಲಿ ಹೌ ಡಿಡ್ ಡಿಕಿ ಡಲ್ಮಾ ಪ್ರಿಪೇರ್ ಟು ಟಾಸ್ಕ್ ದ ಸ್ಕೇಲಿಂಗ್ ಆಫ್ ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದನ್ನು ಹೇಳ್ಬೋದು. ಇನ್ನು 26ನೇ ಕ್ವಶನ್ ನೋಡೋಣ. ಹೌ ಡಸ್ ದ ಮದರ್ ಅರ್ತ್ ಶೋಸ್ ಪೇಷನ್ಸ್ ಇನ್ ಸಿಚುವೇಶನ್ ಇನ್ ದ ಪೊಯಮ್ ಆಮ್ ದ ಲ್ಯಾಂಡ್ ಅಂತಕ್ಕಂಥದ್ದನ್ನು ಹೇಳ್ಬೋದು. ನಾವಿಲ್ಲಿ ನೋಡೋಣ ಮಕ್ಕಳೇ ಏನಿದೆ ಅಂತಕ್ಕಂಥದ್ದು ಒಂಚೂರು ನಾವಿಲ್ಲಿ ನೋಡಿದ್ರೆ ಸಾಕು. The poet and the land is written by Marina de Belagenta. In this poem, the poet depicts the Mother Earth as the speaker. Mother Earth tells that she waits with patience. When people claim that the land belongs to them, they occupy the land, plant trees, grow fruits and grass. The children dance, play on the land. The land bears everything without the complaint. The soldier came with guns, frightening for the land. People build fence on the land to divide nations, which suffocates like chains in her neck. But Mother Earth mocks at the people's behavior with the tone of self-assertion ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸೆಂಟೆನ್ಸ್ಗಳನ್ನ ಕೊಟ್ಟಿದ್ದೀನಿ ಮಕ್ಕಳೇ, ಪ್ರಾಕ್ಟೀಸ್ ಮಾಡಿರಿ. ಇನ್ನು ನಾವಿಲ್ಲಿ ಒಂದಿಷ್ಟು ಎಕ್ಸ್ಟ್ರಾಕ್ಟ್ಸ್ಗಳನ್ನ ನೋಡ್ತಕ್ಕಂತಹ ಸಂದರ್ಭದ ಎಕ್ಸ್ಟ್ರಾಕ್ಟ್ಸ್ಗಳನ್ನ ಸ್ವಲ್ಪ ನೋಡೋಣ ಮಕ್ಕಳೇ. ಏನು ಬಂದಿದೆ ಎಕ್ಸ್ಟ್ರಾಕ್ಟ್ಸು ಅಂತಕ್ಕಂಥದ್ದನ್ನು ನೋಡಿದರೆ ಒಂದು 3 ಎಕ್ಸ್ಟ್ರಾಕ್ಟ್ಸ್ಗಳು ಇಂಪಾರ್ಟೆಂಟ್ಸ್ ಇವೆ, ಅದು ನೋಡಿಕೊಂಡು ನೆಕ್ಸ್ಟ್ ನೋಡೋಣ. ಇಲ್ಲಿ 1ನೇ ಎಕ್ಸ್ಟ್ರಾಕ್ಷನ್ ಅಂತಂದ್ರೆ ಐ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್ ಅಂತ. ಹೂ ಈಸ್ ಯು ರೆಫರ್ಸ್ ಟು ಅಂತಕ್ಕಂಥದ್ದು. ಯು ಅಂದರೆ ಯಾರಿಲ್ಲಿ ಸ್ವಾಮಿ. ಹೂ ವಾಂಟೆಡ್ ಟು ಮೇಕ್ ಹಿಮ್ ಲಾಫಿಂಗ್ ಸ್ಟಾಕ್ ಆಫ್ ಈಸ್ ಸ್ಕೂಲ್ ಅಂತಕ್ಕಂಥದ್ದು ಅಂದ್ರೆ ನೋಡ್ರಿ ಯಾರು ಬಯಸಿದ್ರು ಅಂತಂದ್ರೆ ಇಲ್ಲಿ ಯಾರು ಅಂತ ಕೇಳಿದ್ರೆ ಸ್ವಾಮೀಸ್ ಫಾದರ್. ವೈ ಡಿಡ್ ಸ್ಪೀಕರ್ ಟೆಲ್ ಲೈಕ್ ದಿಸ್ ದ್ಯಾಟ್ ಅಂತಕ್ಕಂಥದ್ದು ಹೇಳಿದ್ರೆ ಇಲ್ಲಿ ಸ್ವಲ್ಪ ಒಂದಿಷ್ಟು ನೀವು ನೋಡಬೇಕಾಗಿರ್ತಕ್ಕಂತಹ ಆನ್ಸರ್ ಮಕ್ಕಳೇ. ಎಕ್ಸ್ಟ್ರಾಕ್ಷನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸ್ವಾಮಿ ಒಂದನೇದು, ಸ್ವಾಮೀಸ್ ಫಾದರ್ ಎರಡನೇದು. ಬಿಕಾಸ್ ಸ್ವಾಮಿ ಯೂಸ್ ಟು ಸ್ಲೀಪ್ ಬಿಸೈಡ್ ಇಸ್ ಗ್ರ್ಯಾನಿ ಲೈಕ್ ಎ ಬೇಬಿ, ಹಿ ವಾಂಟೆಡ್ ಟು ಬಿ ಕರೇಜಿಯಸ್ ಅಂತಕ್ಕಂಥದ್ದು ನಾವಿಲ್ಲಿ ಹೇಳಬಹುದು. ಅದಕ್ಕಾಗಿ ಅದನ್ನು 1ನೇ ಪಾರ್ಟ್ ಬಾಲೇಶ್ವರದಲ್ಲಿ ಬಹಳ ಇಂಪಾರ್ಟೆಂಟ್ ಇರತಕ್ಕಂತಹ ಎಕ್ಸಾಕ್ಟ್ಸ್ ಅಂತ ನಾವು ಹೇಳ್ಬೋದು. ಎರಡನೇದು ಪ್ಲೀಸ್ ಹೆಲ್ಪ್ ಮೀ
ಟೇಕ್ ಟು ಹರ್ ಹಾಸ್ಪಿಟಲ್ ಅಂತಕ್ಕಂಥದ್ದು ಹೇಳಿದ್ರೆ ನೇಮ್ ದ ಸ್ಪೀಕರ್ ಆಫ್ ದಿ ಅಬೋ ಲೈನ್ಸ್ ಅಂದ್ರೆ ಬಲೇಶ್ವರ. ಹೂ ಡಿಡ್ ದ ರಿಕ್ವೆಸ್ಟ್ ಟು ಹೆಲ್ಪ್ ಹಿಮ್ ಅಂತಂದ್ರೆ ಅಲ್ಲಿ ಮೋಟೋರಿಸ್ಟಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾನೆ ಬಲೇಶ್ವರ. ವಾಟ್ ವಾಸ್ ದ ರೆಸ್ಪಾನ್ಸ್ ಅಂತಕ್ಕಂಥದ್ದು, ಏನು ಜವಾಬ್ದಾರಿ ಇತ್ತಲ್ಲಿ ಅಂತಕ್ಕಂಥದ್ದು ಕೇಳಿದ್ರೆ ನಾವಿಲ್ಲಿ ಆನ್ಸರಲ್ಲಿ ಕೊಟ್ಟಿದ್ದೀವಿ ನೋಡಿ ಮಕ್ಕಳೇ, ಅದನ್ನು ಸ್ವಲ್ಪ ಚೆನ್ನಾಗಿ ನೋಡ್ರಿ, ಗೊತ್ತಾಗತ್ತೆ ನಿಮ್ಗೆ. ಓಕೆ, ಎಲ್ಲಿದೆ ಅಂತಕ್ಕಂಥದ್ದು ಸ್ವಲ್ಪ ನೋಡ್ರಿ, ನಿಮ್ಗೆ ಅರ್ಥ ಆಗಿಬಿಡುತ್ತೆ ಯಾವ ರೀತಿ ಅಂತಕ್ಕಂಥದ್ದು. ನೋಡ್ರಿ ಇಲ್ಲಿ ನೋ ಒನ್ ಸ್ಟಾಪ್ ಟು ಹೆಲ್ಪ್ ಬಲೇಶ್ವರ. ಹೆಂಗೆ ರೆಸ್ಪಾನ್ಸ್ ಇತ್ತಂದ್ರೆ ಯಾರು ಕೂಡ ಅಲ್ಲಿ ಹೆಲ್ಪ್ ಮಾಡಲಿಲ್ಲ ಅಂತಕ್ಕಂಥದ್ದನ್ನು ನಾ ಇಲ್ಲಿ ಯಾರು ಸ್ಟಾಪ್ ಮಾಡಲಿಲ್ಲ. ನೋಡೋರು, ಗಾಡಿ ತರ್ಬೋರು, ಮತ್ತೆ ನೋಡ್ಕೊಂಡು ಮತ್ತೆ ಹಾಗೆ ಹೋಗೋರು. ಇಂತಹ ಸಿಚುವೇಶನ್ದಲ್ಲಿ ಬಲೇಶ್ವರ ಭಾಳಷ್ಟು ರಿಸ್ಕ್ ತಗೊಂಡು ಆಕೆಯನ್ನು ಕಾಪಾಡಿದ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು ಮೂರನೇ ಎಕ್ಸ್ಟ್ರಾಕ್ಷನ್ನ ನೋಡೋಣ ಮಕ್ಕಳೇ, ಅದ್ಭುತವಾಗಿರ್ತಕ್ಕಂಥದ್ದು ಮೂರನೇ ಎಕ್ಸ್ಟ್ರಾಕ್ಷನ್ಸ್. ಐ ನ್ಯೂ ದೇ ವೇರ್ ಗುಡ್ ಪೀಪಲ್ ಬಟ್ ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಇನ್ ದ ಆರ್ಚರ್ಡ್ ಅಂತಕ್ಕಂಥದ್ದನ್ನು, ಇದು 2024 ಏಪ್ರಿಲ್ಗೆ ಬಂದಿರತಕ್ಕಂಥ ಕ್ವಶನು. ಹೂ ಈಸ್ ಐ ರೆಪರ್ ಅಂತ ಕೇಳಿದ್ರೆ ಡಾನನ್ ಸೆಮ್ಲೋ ಅಂತಕ್ಕಂಥದ್ದು. ಹೂ ವೇರ್ ದ ಗುಡ್ ಪೀಪಲ್ ಅಂದ್ರೆ ಅಮೇರಿಕನ್ಸ್ ಅಂತೇಳಿ. ವೈ ಡಿಡಂಟ್ ಸೆಲ್ ದ ಟ್ರೀಸ್ ಅಂತಕ್ಕಂಥದ್ದು ಅಂದ್ರೆ ನಿಮ್ಗೆ ಗೊತ್ತಿದೆ, ಬಹಳ ಚೆನ್ನಾಗಿ ಆನ್ಸರನ್ನು ಕೊಡ್ತಾನೆ. ಎಷ್ಟು ಅದ್ಭುತ ಆನ್ಸರ್ ಕೊಡ್ತಾನೆ ಅಂತಂದ್ರೆ ನಾವಿಲ್ಲಿ ನೋಡ್ಬೋದು ಮಕ್ಕಳೇ. ಏನಂತಂದ್ರೆ ದೇ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದ ವಿಲೇಜ್ ಅಂತ ಹೇಳ್ತಾನೆ. ಓಕೆ, ಅದಕ್ಕಾಗಿ ಅದನ್ನು ಕೂಡ ನೋಡ್ರಿ. ಇನ್ನು ಸಾಂಗ್ ಆಫ್ ಇಂಡಿಯಾ ಮೇಲೆ ಒಂದಿಷ್ಟು ಎಕ್ಸ್ಟ್ರಾಕ್ಟ್ಸ್ಗಳನ್ನ ಕೇಳ್ತಾ ಇದ್ದಾರೆ, ನೀವು ನೋಡಬೇಕಿಲ್ಲಿ ಏನಿದೆ ಅಂತಕ್ಕಂಥದ್ದಂದ್ರೆ ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್ ಅಂತಂದ್ರೆ ಹೂ ಡಸ್ ಐ ರೆಫರ್ ಟು ಅಂತಕ್ಕಂಥದ್ದು ವಿ ಕೆ ಗೋಕಾಕ್ ಅಥವಾ ಮದರ್ ಲ್ಯಾಂಡ್. ಹೂ ಇಸ್ ದ ಮದರ್ ಹಿಯರ್ ಅಂತ ಕೇಳಿದ್ರೆ ಯಾರು ಮದರ್ ಹಿಯರ್ ಅಂತಕ್ಕಂಥದ್ದು, ಅಲ್ಲಿ ತಾಯಿ ಯಾರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದಾಗ ನಿಮ್ಗೆ ಆನ್ಸರನ್ನು ಇಲ್ಲಿ ನಾನು ಕೊಡ್ತಾ ಇದ್ದೀನಿ ಮಕ್ಕಳೇ. ನೋಡ್ರಿ ಇಲ್ಲಿ ಏನಾಯ್ತು ಅಂದ್ರೆ ವಿ ಕೆ ಗೋಕಾಕು, ಅದು ಎರಡನೇದು ಮದರ್ ಇಂಡಿಯಾ ಅಂತಕ್ಕಂಥ ಆನ್ಸರ್ ಆಗುತ್ತೆ. ಮೂರನೇದು ದ ಪೊಯೆಟ್ ವಿಶ್ ಟು ಸಿಂಗ್ ಪ್ರೈಸಿಂಗ್ ಸಾಂಗ್ ಆಫ್ ಮದರ್ ಇಂಡಿಯಾ ಅಂತಕ್ಕಂಥದ್ದನ್ನು ನಾನು ಈಗಾಗಲೇ ಎಪೇಟುದಲ್ಲಿ ಹಲವಾರು ಬಾರಿ ಈ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಹಾಗಾಗಿ ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಇನ್ನೊಂದಿಷ್ಟು, ಯಾಕಂದರೆ ಈಗ ಎಕ್ಸ್ಟ್ರಾಕ್ಟ್ಸ್ಗಳನ್ನ ಗ್ರಾಮರ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದಾಗ ನಿಮ್ಗೆ ಪ್ರೊಪರ್ ಲೆಟಿಂಗ್ ಆಗಿರ್ಬೋದು, ಆಮೇಲೆ ಏನಪ್ಪ ಅಂತಂದ್ರೆ ಸ್ಟೋರಿ ಡೆವಲಪಿಂಗ್ ಸ್ಟೋರಿ ಆಗಿರ್ಬೋದು, ಪಿಕ್ಚರ್ ರೀಡಿಂಗ್ ಆಗಿರ್ಬೋದು, ಆಮೇಲೆ ಪೊಯಮ್ ಆಗಿರ್ಬೋದು, ಪ್ಯಾರಾಗ್ರಾಫು, ಆಮೇಲೆ ಏನಪ್ಪ ಅಂದ್ರೆ ಲೆಟರ್ ರೈಟಿಂಗನ್ನು ನಾನು ಸಂಪೂರ್ಣವಾಗಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾಯಿದ್ದೀನಿ. ದಯವಿಟ್ಟು ತಾವು ಯಾರಾದರೂ ಹೊಸಬರಾಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಇದು ಬಹಳಷ್ಟು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳಾಗಿರೋದ್ರಿಂದ ದಯವಿಟ್ಟು ಮೇಲಿಂದ ಮೇಲೆ ಸ್ಕ್ರೀನ್ಶಾಟ್ ಹಿಡ್ಕೊಂಡು ಇದನ್ನು ನೋಡಿಕೊಂಡು ನೀವು ಪರ್ಫೆಕ್ಟ್ ಆಗಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.